ಜುಲೈ 14, 2025 ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರಾಜ್ಯದ ಮೊದಲನೆಯ ಅತಿ ಉದ್ದದ ಸಿಗಂದೂರ್ ಕೇಬಲ್ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಿದರು. ಸತತ 6 ವರ್ಷಗಳ ಕಾಲ ನಿರ್ಮಾಣ ಆದ ಈ ಸೇತುವೆ ಭಾರತದ 2ನೇ ಹಾಗೂ ರಾಜ್ಯದ ಮೊದಲನೆಯ ಉದ್ದದ ಕೇಬಲ್ ಸೇತುವೆ ಎಂದು ಬಿರುದು ಪಡೆದುಕೊಂಡಿದೆ. ಈ ಕೇಬಲ್ ಬ್ರಿಡ್ಜ್ 2.4 ಕಿಲೋಮೀಟರ್ ಉದ್ದ ಇದ್ದು, ಇದು ಸಾಗರ ಹಾಗೂ ಸಿಗಂದೂರಿಗೆ ನೇರ ಸಂಪರ್ಕ ನೀಡುತ್ತದೆ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಈ ಸಿಗಂದೂರು ಕೇಬಲ್ ಸೇತುವೆ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. 2019ರಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬ್ರಿಡ್ಜ್ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಅದೇ ವರ್ಷ ಡಿಸೆಂಬರ್ನಲ್ಲಿ ಬ್ರಿಡ್ಜ್ ನಿರ್ಮಾಣ ಕೆಲಸ ಶುರುವಾಗಿತ್ತು. ಮಧ್ಯಪ್ರದೇಶ್ ಮೂಲದ ದಿಲೀಪ್ ಬಿಲ್ಡ್ಕಾನ್ ಕಂಪನಿ ಈ ಗುತ್ತಿಗೆಯನ್ನು ಪಡೆದುಕೊಂಡಿತ್ತು. ಇದೇ ದಿಲೀಪ್ ಬಿಲ್ಡ್ಕಾನ್ ಕಂಪನಿಯು ಈ ಸೇತುವೆಯನ್ನು 10 ವರ್ಷಗಳ ಕಾಲ ನಿರ್ವಹಣೆ ಮಾಡಲಿದೆ. ನಿಯಮಿತವಾಗಿ ನಿರ್ವಹಣೆ ಮಾಡಿದರೆ 100 ವರ್ಷ ಆದರೂ ಈ ಬ್ರಿಡ್ಜ್ಗೆ ಏನೂ ಆಗಲ್ಲ ಅಂತ ಮುಖ್ಯ ಇಂಜಿನಿಯರ್ ಹೇಳಿಕೆ ನೀಡಿದ್ದಾರೆ. ಈ ಸೇತುವೆಯನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ 473 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದೆ. ಈ ಬ್ರಿಡ್ಜ್ ಸುಮಾರು 16 ಮೀಟರ್ ಅಗಲ ಇದ್ದು, 2 ಬದಿಯಲ್ಲಿ 1.5 ಮೀಟರ್ ಅಗಲದ ಫುಟ್ಪಾತ್ ಅನ್ನು ಹೊಂದಿದೆ. ಇದರಿಂದ ಪ್ರಯಾಣಿಕರು ನಡೆಯಬಹುದು ಮತ್ತು ಮಧ್ಯದಲ್ಲಿ ವಾಹನಗಳು ಓಡಾಡಲು 11 ಮೀಟರ್ 2 ಲೈನ್ ರಸ್ತೆ ಇದೆ. ಸಾಗರ ಕಡೆಯಿಂದ 1 ಕಿಲೋಮೀಟರ್ ಮತ್ತು ಸಿಗಂದೂರ್ ಕಡೆಯಿಂದ 3 ಕಿಲೋಮೀಟರ್ ಸಂಪರ್ಕ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಕೇಬಲ್ ಸೇತುವೆ ಸಾಗರ ಮತ್ತು ಹೊಸನಗರ ತಾಲೂಕುಗಳ ಹಲವಾರು ಹಳ್ಳಿಗಳಿಗೆ ಹಾಗೂ ಸಿಗಂದೂರು ಚೌಡೇಶ್ವರಿ ಮತ್ತು ಕೊಲ್ಲೂರು ಮೂಕಾಂಬಿಕೆಯಂತಹ ಜನಪ್ರಿಯ ದೇವಾಲಯಗಳಿಗೆ ಸಂಪರ್ಕವನ್ನು ಸುಧಾರಿಸುತ್ತದೆ. ಸದ್ಯಕ್ಕೆ ಈ ಸೇತುವೆಯನ್ನು ಹೊಳೆಬಾಗಿಲು ಕಲಸವಳ್ಳಿ ಸೇತುವೆ ಎಂದು ಕರೆಯಲಾಗುತ್ತಿದೆ. ಆದರೆ ಈ ಸೇತುವೆ ಯಾತ್ರಾ ಸ್ಥಳವಾದ ಸಿಗಂದೂರು ಚೌಡೇಶ್ವರಿ ಸಂಪರ್ಕ ನೀಡುವುದರಿಂದ ಸಿಗಂದೂರು ಚೌಡೇಶ್ವರಿ ಕೇಬಲ್ ಸೇತುವೆ ಎಂದು ನಾಮಕರಣ ಮಾಡಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದೆ. ಸ್ನೇಹಿತರೆ, 1960ರ ದಶಕದಲ್ಲಿ ವಿದ್ಯುತ್ ಉತ್ಪಾದಿಸಲು ಶರಾವತಿಗೆ ಅಡ್ಡವಾಗಿ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣ ಮಾಡಿದರು. ನಂತರ ಇಲ್ಲಿನ ಸ್ಥಳೀಯರು ರಸ್ತೆ ಸಂಪರ್ಕವನ್ನು ಕಳೆದುಕೊಂಡರು. ಅಂದಿನಿಂದ ಜನರು ಸೇತುವೆಗಾಗಿ ಒತ್ತಾಯಿಸುತ್ತಿದ್ದರು. ಈ ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣದಿಂದ ಹೆಚ್ಚಾಗಿ ನೀರು ಹರಿಯುವ ಪರಿಸ್ಥಿತಿಯನ್ನು ಮೊದಲೇ ಸರ್ಕಾರ ತಿಳಿದು 70ರಿಂದ 80 ಗ್ರಾಮಗಳಿಂದ 12,000 ಜನಗಳನ್ನು ಸ್ಥಳಾಂತರ ಮಾಡಿದ್ದರು. ಇದಾದ ನಂತರ ಡ್ಯಾಂ ನಿರ್ಮಾಣ ಆದ ಮೇಲೆ ಹೆಚ್ಚಿನ ನೀರು ಹರಿದು ಬಂದಿದ್ದರಿಂದ 80ಕ್ಕೂ ಹೆಚ್ಚು ಗ್ರಾಮಗಳು ನೀರಿನಲ್ಲಿ ಮುಳುಗಡೆ ಆದವು. ಆರಂಭದಲ್ಲಿ ಸ್ಥಳೀಯರು ದೋಣಿಯನ್ನು ಅಥವಾ ತೆಪ್ಪಗಳ ಮೇಲೆ ಅವಲಂಬಿಸಿದರು. ಆದರೆ ಅದೊಂದು ದುರಂತ ಘಟನೆಯಲ್ಲಿ ನವದಂಪತಿಗಳು ಸೇರಿ 21 ಜನರು ಹಿನ್ನೀರಿನಲ್ಲಿ ದೋಣಿ ಮುಗುಚಿ ಸಾವನ್ನಪ್ಪಿದರು. ಈ ಘಟನೆಯ ಬಳಿಕ ಸ್ಥಳೀಯ ನಿವಾಸಿಗಳು ದೋಣಿಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಅಂದಿನಿಂದ ಸರ್ಕಾರ ಬಂದರುಗಳು ಮತ್ತು ಒಳನಾಡಿನ ಜಲ ಸಾರಿಗೆ ಇಲಾಖೆಯಿಂದ ನಿರ್ವಹಿಸಲ್ಪಡುವ ಲಾಂಚ್ಗಳನ್ನು ಪ್ರಾರಂಭಿಸಿದರು. ಈ ಲಾಂಚ್ಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಕೆಲಸ ಮಾಡುತ್ತಿದ್ದವು. ಸಂಜೆ 6 ಗಂಟೆ ಮೇಲೆ ಪ್ರಯಾಣಿಕರ ಸುರಕ್ಷತೆಗೋಸ್ಕರ ನಿಲ್ಲಿಸಲಾಗಿತ್ತು. ಈ ಲಾಂಚ್ಗಳು ಪ್ರಯಾಣಿಕರನ್ನು ಮಾತ್ರವಲ್ಲದೆ ಬಸ್ಸುಗಳನ್ನು, ಕಾರುಗಳನ್ನು ಮತ್ತು ಬೈಕ್ಗಳನ್ನು ಕೂಡ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೊತ್ತುಕೊಂಡು ಹೋಗುತ್ತಿದ್ದವು. ಈ ಒಂದು ಲಾಂಚ್ ಒಂದು ಬಾರಿಗೆ 2 ಬಸ್, 10ರಿಂದ 12 ಕಾರ್ಗಳು, 15ರಿಂದ 25 ಬೈಕ್ಗಳು ಹಾಗೂ 100ರಿಂದ 150 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿತ್ತು. ಹಾಗೂ ಈ ಶರಾವತಿ ಹಿನ್ನೀರಿನಲ್ಲಿ 4 ಲಾಂಚ್ಗಳು ಓಡಾಡುತ್ತಿದ್ದವು. ಈ ಲಾಂಚ್ಗಳು ದಿನವೊಂದಕ್ಕೆ ಸುಮಾರು 14ರಿಂದ 15 ಟ್ರಿಪ್ ಮಾಡುತ್ತಿದ್ದವು. ಇತ್ತೀಚೆಗೆ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡುತ್ತಿದ್ದರು. ಈ ಬ್ರಿಡ್ಜ್ ನಿರ್ಮಾಣಕ್ಕೂ ಮೊದಲು ಈ ಶರಾವತಿ ಹಿನ್ನೀರನ್ನು ಲಾಂಚ್ ಮುಖಾಂತರ ದಾಟಲು ಸಾಲು ಸಾಲು ವಾಹನಗಳು ಕ್ಯೂ ನಿಲ್ಲುತ್ತಿದ್ದರು. ಆದರೆ ಈ ಬ್ರಿಡ್ಜ್ ನಿರ್ಮಾಣ ಆಗಿರೋದ್ರಿಂದ ಪ್ರಯಾಣಿಕರು ಸುಗಮವಾಗಿ ಸಂಚರಿಸಬಹುದು. ಇಷ್ಟು ದಿನ ಲಾಂಚ್ ಒಂದನ್ನೇ ಅವಲಂಬಿಸಿದ್ದ ಹಿನ್ನೀರಿನ ಜನರು ತುರ್ತು ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿದ್ದರು. ಈ ಬ್ರಿಡ್ಜ್ ಈಗ ಸಿಗಂದೂರು ಜನರಿಗೆ ವರದಾನವಾಗಿದೆ. ಶರಾವತಿ ಹಿನ್ನೀರು ಅಂಬರಗೋಡು ಹಾಗೂ ಕಲಸವಳ್ಳಿ ಜನರಿಗೆ ಶಾಪವಾಗಿತ್ತು. ಒಂದು ದಡದಿಂದ ಮತ್ತೊಂದು ದಡಕ್ಕೆ ತಲುಪಲು ಲಾಂಚ್ಗಳ ಮೇಲೆ ಅವಲಂಬಿತರಾಗಿದ್ದರು. ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದ ಈ ಲಾಂಚ್ ಸೇವೆಗಳು ಗಂಟೆಗಟ್ಟಲೆ ಕಾಯಬೇಕಾಗಿತ್ತು.
ಅದರಲ್ಲೂ ಕೂಡ ಮಳೆಗಾಲ ಬಂತು ಅಂದರೆ ಸಾಕು, ಹಿನ್ನೀರಿನ ಮಟ್ಟ ಏರಿಕೆಯಾಗುತ್ತಿತ್ತು. ಅದರಿಂದ ಪ್ರಯಾಣ ಮಾಡಲು ಕಷ್ಟ ಹಾಗೂ ಭಯಂಕರವಾಗಿ ಇರುತ್ತಿತ್ತು. ತುರ್ತು ಸಂದರ್ಭದಲ್ಲಿ ಹಾಗೂ ರಾತ್ರಿ ವೇಳೆಯಲ್ಲಿ ಹಿನ್ನೀರನ್ನು ದಾಟಲು ಆಗುತ್ತಿರಲಿಲ್ಲ. ವಿದ್ಯಾರ್ಥಿಗಳು, ನೌಕರರು ತಮ್ಮ ದೈನಂದಿನ ಕೆಲಸಗಳಿಗೆ ಲಾಂಚ್ ಮೇಲೆ ಅವಲಂಬಿತರಾಗಿದ್ದರು. ಸಿಗಂದೂರು ಚೌಡೇಶ್ವರಿಗೆ ಭೇಟಿ ನೀಡಲು ಭಕ್ತರು ಕೂಡ ಸಾಲು ಸಾಲು ಕ್ಯೂನಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಈ ಎಲ್ಲ ಕಷ್ಟಗಳಿಗೆ ಈ ಸಿಗಂದೂರು ಸೇತುವೆ ಅಂತ್ಯ ಆಡಿದೆ. ಈ ಮುಂಚೆ ಲಾಂಚ್ ಮುಖಾಂತರ ಸಿಗಂದೂರು ತಲುಪಲು ಕಾಯುವಿಕೆಯ ಸಮಯ ಸೇರಿ 1 ಗಂಟೆ 30 ನಿಮಿಷ ಬೇಕಿತ್ತು. ಆದರೆ ಈ ಸೇತುವೆ ಮುಖಾಂತರ ಸಿಗಂದೂರು ಚೌಡೇಶ್ವರಿಗೆ ಕೇವಲ 30 ನಿಮಿಷಗಳಲ್ಲಿ ತಲುಪಬಹುದಾಗಿದೆ. ಸ್ನೇಹಿತರೆ, ಸಿಗಂದೂರು ಸೇತುವೆಯನ್ನು ನೋಡಲು ನಮ್ಮ ಮಾಸ್ಟರ್ ಮೈಂಡ್ ತಂಡವು ಭೇಟಿ ನೀಡಿದಾಗ ಅಲ್ಲಿ ಕಂಡು ಬಂದ ಕೆಲವು ದೃಶ್ಯಗಳನ್ನು ನೋಡೋಣ. ಇದೇ ನೋಡಿ ಸಿಗಂದೂರು ಕೇಬಲ್ ಸೇತುವೆ. ಈ ಸೇತುವೆಯನ್ನು ಉದ್ಘಾಟನೆ ಮಾಡುವ ಆತುರದಲ್ಲಿ ಕೆಲವೊಂದು ಕಾರ್ಯಗಳನ್ನು ಸರಿಯಾಗಿ ಮಾಡಿಲ್ಲ. ಆದರೆ ನಮ್ಮ ಉದ್ದೇಶ ಬರೀ ತಪ್ಪುಗಳನ್ನು ತೋರಿಸುವುದಲ್ಲ, ಇದನ್ನೆಲ್ಲ ಆದಷ್ಟು ಬೇಗ ಸರಿ ಮಾಡಲಿ ಎಂಬುದೇ ನಮ್ಮ ಅಭಿಪ್ರಾಯ. ರಸ್ತೆಯ ಬದಿಯಲ್ಲಿ ಸುರಕ್ಷಿತ ಕಂಬಿಗಳನ್ನು ಇನ್ನೂ ಪೂರ್ತಿಯಾಗಿ ಅಳವಡಿಸಿಲ್ಲ. ಜನ ಓಡಾಡಲು ಫುಟ್ಪಾತ್ಗಳನ್ನು ಕೂಡ ಇನ್ನೂ ಪೂರ್ಣಗೊಳಿಸಿಲ್ಲ. ಇದು ನೋಡಿ, ಜನರೇಟರ್ ಅನ್ನು ರಸ್ತೆ ಬದಿಯಲ್ಲೇ ಬಿಟ್ಟಿದ್ದಾರೆ. ಪ್ರಯಾಣಿಕರು ಕೂಡ ಸೇತುವೆ ನೋಡುವ ಖುಷಿಯಲ್ಲಿ ಇದೆಲ್ಲ ನೋಡುವುದಿಲ್ಲ. ಎಚ್ಚರ ತಪ್ಪಿದರೆ ಏನು ಬೇಕಾದರೆ ಆಗಬಹುದು. ಕರೆಂಟ್ ವೈರ್ಗಳು ಸೇತುವೆ ಮೇಲೆ ರಸ್ತೆಯಲ್ಲಿಯೇ ಬಿಟ್ಟಿದ್ದಾರೆ. ಮಳೆಗಾಲ ಆಗಿರೋದ್ರಿಂದ ಪ್ರಯಾಣಿಕರು ತುಂಬ ಜಾಗೃತರಾಗಿ ನೋಡಿಕೊಂಡು ಓಡಾಡಬೇಕಾಗಿದೆ. ಇಲ್ಲಿ ನೋಡಿ, ಸೇತುವೆಗೆ ಕೇಬಲ್ ಹಾಕಿರೋ ಜಾಗದಲ್ಲಿ ಇನ್ನೂ ಪೂರ್ತಿ ಕೆಲಸ ಮುಗಿದಿಲ್ಲ. ಸುರಕ್ಷಿತ ಕಂಬಿಗಳನ್ನು ಹಾಕಿಲ್ಲ. ಒಂದೇ ಒಂದು ಬ್ಯಾನರ್ ಹಾಗೂ ಬ್ಯಾರಿಕೇಟರ್ ಅಡ್ಡ ಇಟ್ಟಿದ್ದಾರೆ. ಈ ರಸ್ತೆಯಲ್ಲಿ 40 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಇದ್ದರೂ ಕೂಡ ಯಾವುದೇ ಸ್ಪೀಡ್ ಬ್ರೇಕರ್ ಇಲ್ಲ. ಅದರಿಂದ ಕೆಲವು ಗಾಡಿಗಳು 60ರಿಂದ 70 ಕಿಲೋಮೀಟರ್ ಸ್ಪೀಡಿನಲ್ಲಿ ಹೋಗುತ್ತವೆ. ಇನ್ನು ಈ ಪ್ರವಾಸಿಗರು ಕೂಡ ಖುಷಿಯಿಂದ ಗಾಡಿಗಳನ್ನು ನಿಲ್ಲಿಸಿ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಬೈಕ್ ರೈಡರ್ಸ್ಗಳು ಕೂಡ ಬೈಕ್ಗಳನ್ನು ನಿಲ್ಲಿಸಿ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಇನ್ನು ಕೆಲವೊಬ್ಬರು ಸೇಫ್ಟಿ ಬ್ಯಾರಿಯರ್ಸ್ ಮೇಲೆ ನಿಂತು ಫೋಟೋ ತೆಗೆದುಕೊಳ್ಳುವ ಹುಚ್ಚಾಟ ಆಡುತ್ತಿದ್ದರು. ಇಷ್ಟು ದೃಶ್ಯಗಳು ನಮ್ಮ ಕಣ್ಣಿಗೆ ಬಿದ್ದವು. ದಯವಿಟ್ಟು ಯಾರೂ ಕೂಡ ಇಂತಹ ಜಾಗದಲ್ಲಿ ಹುಚ್ಚಾಟ ಆಡಬೇಡಿ. ಭೂಮಿಯ ಮೇಲೆ ಹುಟ್ಟಬೇಕಾದರೆ ಪುಣ್ಯ ಮಾಡಿರಬೇಕು. ಪ್ರತಿಯೊಬ್ಬರ ಜೀವ ಕೂಡ ಅಮೂಲ್ಯವಾದದ್ದು. ಆದಷ್ಟು ಬೇಗ ಸರ್ಕಾರವು CCTV ಕ್ಯಾಮೆರಾಗಳನ್ನು ಅಳವಡಿಸಿ ಇದಕ್ಕೆಲ್ಲ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕೆಂದು ನಮ್ಮ ಅಭಿಪ್ರಾಯ. ಇದಿಷ್ಟು ಸಿಗಂದೂರು ಸೇತುವೆ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.